ಕೇರಳದಿರುವಂಥ ಶಿವನ ಟೆಂಪಲ್ ಕೋಟಿ ಊರು ನೋಡಿ ಸ್ನೇಹಿತರೆ. ಕೆಲವು ವೀಡಿಯೋಗಳಲ್ಲಿ ಒಬ್ರು ಹಾಕಿದ್ರು 10 ಕಿಲೋಮೀಟ್ರ್ ನಡಿಬೇಕಾಯ್ತದೆ ಅಂದ್ಬಿಟ್ಟು. ಕೆಲವರು ಹೆದರ್ಕೊಂಡು ದೇವಸ್ಥಾನಕ್ಕೆ ಬರುವಂಥದ್ದೇನಿಲ್ಲ, ಆರಾಮಾಗಿ ಬರ್ಬೋದು. ಏಕೆಂದರೆ 10 ಕಿಲೋಮೀಟ್ರ್ ಏನು ನಡೆಯೋಂಗಿಲ್ಲ. ನೈಟಲ್ಲೇ ಬರ್ತು ಅಂದರೆ ನಿಮ್ಮ ಗಾಡಿಗಳ್ಗೆ ಆರಾಮಾಗಿ ಬೇಜಾನ್ ಪಾರ್ಕಿಂಗ್ಗಳಿದೆ. ಎಲ್ಲ ಕಡೆ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಸೂಪರಾಗಿದೆ. ಏನು ಅದರ ತೊಂದರೆನೇ ಇಲ್ಲ. 10 ಕಿಲೋಮೀಟ್ರ್ ಎಲ್ಲಿ ಗಂಟೆ ನಡೆಯೋಂಗೂ ಇಲ್ಲ. ನಿಮ್ಮ ದೇವಸ್ಥಾನಕ್ಕೆ ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ದರ್ಶನ ಮಾಡ್ಕೊಬರ್ಬೇಕಷ್ಟೇ. ಬೆಳಿಗ್ಗೆ ನಾವು ಸ್ನಾನ ಮಾಡಿರುವಂಥ ಜಾಗ. ಸ್ನಾನ ಮಾಡ್ಕೊಂಡು 3 ಗಂಟೆಗೆ ಸ್ನಾನ ಮಾಡ್ಕೊಂಡು ಹೋದ. ತುಂಬ ಮಳೆ ಅಂದರೆ ಹೆವಿ ಮಳೆ ಇತ್ತು ಸ್ನೇಹಿತರೆ. ಈಗ ಮಳೆಯಲ್ಲೇ ನಿಂತ್ಕೊಂಡು ಸ್ವಾಮಿ ದರ್ಶನ ಆಯಿತು ಅಂತ ಅಂದ್ಬಿಟ್ಟು ಸ್ನೇಹಿತರೆ ಮುಟ್ಟಿದ್ದಾರೆ. ಈಗ ಒಳಗೆ ಹೋಗ್ತಾ ಇದ್ದೀವಿ. ಶಿವ ದರ್ಶನ್ ಎಲ್ಲ ಅಲ್ಲಿ ಹೋಗಿ ಮೇಲೆ ಹಿಂದೆ ರೌಂಡ್ ಹಾಕೊಂಡು ಬರಬೇಕು. ಜೈನ್ ಬಿಡ್ತಿದ್ದೆ ನಮ್ಮ ಲೈನ್ ಚಿಕ್ಕಂಡು ಗುಡಿ ಚಿಕ್ಕಂಡು ಇದು ಮಾತ್ರ ವರ್ಷಕ್ಕೆ 28 ದಿನಗಳ ಮಾತ್ರ ಓಪನ್ ಇರೋದು. ಇದೇ ದೇವಸ್ಥಾನ, ಅದು ಶಿವನ್ ಟೆಂಪಲ್. ಸುತ್ತ ನೀರಿರುತ್ತೆ, ಮಧ್ಯದಲ್ಲಿ ಶಿವ ಇರ್ತದೆ. ಇದನ್ನ ದರ್ಶನ ಮಾಡಬೇಕು ಅಂದರೆ ವರ್ಷದಲ್ಲಿ 28 ದಿನ ಮಾತ್ರ ಇರುತ್ತೆ. ನೋಡಿ ಒಳಗಡೆ ಇದೆಯಲ್ಲ ಅದೇ ಗರ್ಭಗುಡಿ. ಶಿವನ ಟೆಂಪಲ್, ಅಲ್ಲಿ ದೇವರಿರೋ ಜಾಗ. ಅಲ್ಲೂ ಕೂಡ ಶಿವ ಇದೆ ನೋಡಿ ಕೆಳಗಡೆ. ನೋಡಿ ಈ ಟೆಂಪಲಲ್ಲಿ 2 ಕೂಡ ಆನೆ ಇದೆ. ನೋಡಿ ಈ ದೇವಸ್ಥಾನಕ್ಕೆ ಬಂದ ದೇವಸ್ಥಾನ ಎದುರುಗಡೆ 2 ದೇವಸ್ಥಾನಗಳಿದೆ. ಇದು ವರ್ಷದ ಪೂರ್ತಿ ಓಪನ್ ಇರುವಂಥ ದೇವಸ್ಥಾನ. ಈ ಟೆಂಪಲ್ ಬಂದು ಅದು ವರ್ಷದಲ್ಲಿ 28 ದಿನ ಮಾತ್ರ ಓಪನ್ನು. ಇದು ವರ್ಷದ ಪೂರ್ತಿ ಇರುವಂಥ ದೇವಸ್ಥಾನ. ಮೊಬೈಲ್ ಒಳಗಡೆ ಅಲೋ ಇಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ. ನಾವು ಇಲ್ಲೇ ಹೊರಗಡೆ ವಿಡಿಯೋ ಮಾಡಿಬಿಟ್ಟು ಸ್ಟಾಪ್ ಮಾಡ್ತಾ ಇದ್ದೀನಿ ನೋಡಿ. ಹೀಗೆ ರಸ್ತೆಯಲ್ಲಿ ಹೋಗ್ತಾ ಆನೆಗಳು, ಜಿಂಕೆಗಳು ಮತ್ತು ನಮ್ಮ ಕಾಡೆಮ್ಮೆಗಳು ಕೂಡ